ಈಗ ಯಾರೋ 20 ನಿಮಿಷ ತಡೆ ನಿನಗೆ ಮರ್ಡರ್ ಮಾಡ್ತೀವಿ ಮಗನೇ ಅಂತೇಳಿ ಹೊಲಸೊಲ್ಸ್ ಬೈದಿದ್ದಾರೆ. ಅಥವಾ ಯಾರೋ ನನ್ನ ಫೇಕ್ ಐಡಿ ಮೇಲೆ ಯಾರಾದ್ರೂ ಏನಾದರೂ ಮಾಡಿರ್ಬೋದು. ನನ್ನ ನಂಬರ್ಗಳನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ನನ್ನ ಹಾಗೆ ಐಡಿ ಮಾಡಿ ಅದರಲ್ಲಿ ಕೆಟ್ಟ ಕಾಮೆಂಟ್ ಹಾಕ್ತಾ ಇರ್ತಾರೆ. ಸೊ ಇದು ನಾ ಮಾತಾಡ್ತಾ ಇರೋದು ಒರಿಜಿನಲ್ ಐಡಿ, ಇನ್ನೊಂದಿದೆ ಐಡಿ, ಎರಡದೇ ಐಡಿ ಇದಾವೆ. ಆದ್ರಿಂದ ಇವರೇನಾದರೂ ನನ್ನ ಫ್ಯಾನ್ಸು ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿ ಮುಖಂಡರು ಮತ್ತು ರಾಹುಲ್ ಗಾಂಧಿ ಅವರು, ನಾ ಹೇಳದಷ್ಟೇ, ನಂದೇನಾದ್ರೂ ಇವತ್ತು ಕೊಲೆ ಸುಲಿಗೆ ಏನಾದರೂ ಆದ್ರೆ ನಾವು ಈ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಕ್ ನಾ ತಯಾರದನಿ. ಆದ್ರೂ ಸಹಿತ ಬಡವರ ಪರ ನಾನು ಭ್ರಷ್ಟಾಚಾರದ ವಿರುದ್ಧ ನಾನೀಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಹೊರಟಿದ್ದೀನಿ. ಅಷ್ಟರೊಳಗೆ ಏನಾದರೂ ಆದ್ರೆ ಇವ್ರು ಯಾರು ನಿನ್ನಿಂದ ಫೋನ್ ಬಂದಿದ್ದಾವೆ ಮತ್ತು ಈ ಹಿಂದೆ ಯಾರ್ಯಾರ ಮೇಲೆ ನಾನು ಫೋನ್ ಹಾಕಿದ್ದೇನೆ, ಯಾವ್ಯಾವ ಮಂತ್ರಿಗಳ ಬಗ್ಗೆ ಮಾತಾಡಿದ್ದೇನೆ, ಅವರೆಲ್ಲರ ಕಾರಣ. ಆದ್ರಿಂದ ನನ್ನ ಫ್ಯಾನ್ಸ್ ಏನು ದೇಶಭಕ್ತರು ಅನ್ನೋದಿರಲ್ಲ, ಈ ಭ್ರಷ್ಟಾಚಾರಿಗಳು ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ನನ್ನ ಹೆದರಿಸಲಿಕ್ಕೆ ನೋಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಎಲ್ಲ ಫೋನ್ ಮಾಡಿದ್ದಾರೆ, ಇವತ್ತು ಫೋನ್ ಮಾಡಿದ್ದಾರೆ. ಇನ್ನು 20 ನಿಮಿಷದಲ್ಲಿ ಬಂದು ಮರ್ಡರ್ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಸೊ ಆದ್ರಿಂದ ನಾವು ಗಾಂಧೀಜಿಯನ್ನ ಕೊಂದಂತ ದೇಶ ಇದು. ಆದ್ರಿಂದ ನಮ್ಮನ್ನ ಕೊಲ್ಲೋದೇನು ದೊಡ್ಡದಲ್ಲ. ಆಮೇಲೆ ಹಾಗಂತ ನಾನು ಹೊಕ್ಕೊಂಡಿಲ್ಲ. ಆದ್ರಿಂದ ನಾನು ಮಾಹಿತಿಯನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ ಲೈವ್ ಮೂಲಕ. ನಾನು ಮಾತಾಡಿದ ಮಾತುಗಳು ನನ್ನ ಲೈವ್ಗಳು ಅಲ್ಲಿದ್ದಾವೆ. ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದ್ದೇನೆ. ನಾನು ಯಾರ್ದು ಹಣ ತಿಂದಿಲ್ಲ. ಧರ್ಮಸ್ಥಳದ ಮಂಜುನಾಥ್ ನಾಣೆ, ನಾವು ತಪ್ಪು ಮಾಡಿದ್ರೆ ಧರ್ಮಸ್ಥಳದ ಮಂಜುನಾಥ್ ನಮಗೆ ಶಿಕ್ಷೆ ಕೊಡ್ತಾನೆ. ಆದ್ರಿಂದ ನಾನು ಯಾವುದೇ ತಪ್ಪು ಮಾಡಿಲ್ಲ. ಧರ್ಮಸ್ಥಳದ ಆಣೆ, ನಾವು ಬಡವರು ಮತ್ತು ಏನು ಭ್ರಷ್ಟಾಚಾರ ಮಾಡ್ತಾ ಇದಾರಲ್ಲ, ಅವ್ರು ಕಾಂಗ್ರೆಸ್ನಗರ ಇರಲಿ ಯಾವ ಪಾರ್ಟಿಗರ ಇರಲಿ, ಭ್ರಷ್ಟಾಚಾರದಿಂದ ಹಣ ಮಾಡಿದವರು, ಅವರ ವಿರುದ್ಧವಾಗಿ ನಾನು ಮಾತಾಡಿದ್ದೀನಿ. ಆದ್ರಿಂದ ಈಗ ಯಾರಾದ್ರೂ ಫೇಕ್ ಐಡಿ ಮಾಡಿಕೊಂಡು ಅಥವಾ ಏನೇನೋ ನನ್ನ ನಂಬರ್ ಹಾಕಿ ಏನೇನೋ ಮಾಡಿದ್ದಾರೆ ಇವರು. ಆದ್ರಿಂದ ನನ್ನ ಲೈವ್ ಮೂಲಕ ನನ್ನ ದೇಶ ಪ್ರೇಮಿಗಳಿಗೆ ನಾನು ಹೇಳಿದ್ದೀನಿ, ನಾಗರಾಜ್ ಕುಡುಕ್ಲಿ ನಂದು ಒರಿಜಿನಲ್ ಐಡಿ. ನಾನು ಯಾವ ಲೈವ್ ಬರ್ತೀನಿ ಅದು ಒರಿಜಿನಲ್ ಐಡಿ. ನಾನು ಲೈವ್ ಯಾವ್ದು ಬರೋದಿಲ್ಲ ಅದು ಒರಿಜಿನಲ್ ಐಡಿ ಅಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ನನಗೆ ಏನಾರು ಆದ್ರೆ ಏನು ಯಾರ ಬಗ್ಗೆ ಮಾತಾಡಿದ್ದೀನಿ ಆ ಮಂತ್ರಿಗಳು, ಆ MLAಗಳು, ಆ ಭ್ರಷ್ಟ ಅಧಿಕಾರಿಗಳು ಅವ್ರ ಕಾರಣ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೂ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ನನಗೆ ಏನು ಅವ್ರ ಬಗ್ಗೆ ನಮಗಿದಿಲ್ಲ, ಅಂತಾರೆ ಯಾರು ನಮಗೆ ಕಂಡು ಬಂದಿಲ್ಲ. ಆದ್ರಿಂದ ಈ ರೊಕ್ಕ ಹೊಡೆಯ ಮಂತ್ರಿಗಳು, MLAಗಳು, ಭ್ರಷ್ಟರು, ಅವರು ತಮ್ಮ ರಾಜಕೀಯ ಅಸ್ತಿತ್ವಕ್ಕೆ ಮತ್ತು ಕೆಲವು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲವು ಕುತಂತ್ರಿಗಳಿದ್ದಾರೆ. ಸಿದ್ದರಾಮಯ್ಯನಂತ, DKS ಅಂತ ಅತ್ಯುನ್ನತವಾದಂತಹ ಇವರಲ್ಲ. ಜೈ ಹಿಂದ್, ಜೈ ಕರ್ನಾಟಕ.